ಚಿಕ್ಕಮಗಳೂರಲ್ಲಿ ತೆರವು ಕಾರ್ಯಾಚರಣೆ ಮುಂದುವರೆದಿದೆ. ಈ ಸಂದರ್ಭದಲ್ಲಿ ಗೊಂದಲ ಕೂಡ ಏರ್ಪಟ್ಟಿರುವಂತದ್ದು. ಚಿಕ್ಕಮಗಳೂರಲ್ಲಿ ಮುಂದುವರೆದ ತೆರವು ಕಾರ್ಯ ಗೊಂದಲ. ಏಕಾಏಕಿ ಗುಡಿಸಲು ತೆರವಿಗೆ ಅರಣ್ಯ ಇಲಾಖೆ ಮುಂದಾಗಿದೆ. ಕೊಪ್ಪ ತಾಲೂಕಿನ ತುಪ್ಪೂರು ಹಿರೇಗದ್ದೆ ಗ್ರಾಮದಲ್ಲಿ ಆಗಿರುವಂತಹ ಘಟನೆ. ಮನೆ ಹಕ್ಕು ಪತ್ರವಿಲ್ಲದೆ ಗುಡಿಸಲಲ್ಲಿ ವಾಸವಾಗಿದ್ದಾರೆ 4 ಕುಟುಂಬಗಳು. ಬಲಾಢ್ಯರನ್ನ ಬಿಟ್ಟು ದಲಿತರ ಮೇಲೆ ಬಲ ಪ್ರಯೋಗ ಮಾಡಿದ್ದಾರೆ ಎನ್ನುವಂತಹ ಆರೋಪ ಇದೆ. ಬಂದಿದ್ದಾರೆ, ಮನೆಯೆಲ್ಲ ಕಿತ್ತು ಹಾಕ್ತೀವಿ, ಕೀಳಲೇಬೇಕಂತ ಹೇಳ್ತಾ ಇದ್ದಾರೆ. ನಾವು 10 ವರ್ಷ ಬಾಡಿಗೆ ಮನೇಲಿ ಇದ್ವಿ. ಈಗ ಒಂದು 30-40ರಲ್ಲಿ ಮನೆ ಕಟ್ಕೊಂಡಿದ್ವಿ. ಪಂಚಾಯತವರು ಮೊನ್ನೆ ಬಂದು ಫೋಟೋವೆಲ್ಲ ಹೊಡ್ಕೊ ಹೋಗಿದ್ದಾರೆ. ನಿನ್ನೆ ಸಡನ್ನಾಗಿ ಒಂದು 10-12 ಜನ ಬಂದು ಬಾರಿಷ್ಟ ಇಲ್ಲ, ಕೀಳಲೇಬೇಕಂತ ಹೇಳ್ಕೊಂಡು ನಮ್ಮ ಒತ್ತಾಯಿಂದ ಸೈನ್ ಮಾಡ್ಕೊಂಡು ಹೋಗಿದ್ದಾರೆ. ಕೀಳಲೇಬೇಕಂತ ಮಧ್ಯಾಹ್ನ ತನಕ 12 ಗಂಟೆ ತನಕ ಟೈಮ್ ಕೊಟ್ಟಿದ್ದಾರೆ. ಕೀಳಲೇಬೇಕು ಅಂತ ಹೇಳಿದ್ದಾರೆ. ಬಂದಿದ್ದಾರೆ ನಮ್ಮ ಸಿಂಗೇರಿ ಶಾಸಕರು ನಮ್ಮ ಸ್ಥಳಕ್ಕೆ ಬಂದು. ನಂಬರ್ 19ರಲ್ಲಿದ್ದೀವಿ. ಫಾರೆಸ್ಟ್ ಜಾಗದಲ್ಲಿ ಯಾವುದ್ರಲ್ಲೇ ಗೊತ್ತಿಲ್ಲ. ನಾವು ತೋಟ ಜಮೀನೇನು ನಮಗೆ ಮಾಡೋಕ್ಕೆ ಬೇಡ. ಒಂದು ಸೈಟ್ ಮನೆಗಾಗಿ ನಾವು ಸೈಟ್ ಹಾಕಿ ಕೂತಿದ್ದೀವಿ. ಆದರೆ ನಿನ್ನೆ ಬಂದು ಫಾರೆಸ್ಟ್ರು ಜೋರು ಮಾಡಿ ಎಲ್ಲ ಮನೆಯೆಲ್ಲ ಎಳೆದಾಡಿ ಹೋಗಿದ್ದಾರೆ. ಒತ್ತಾಯದಿಂದ ಸೈನ್ ಮಾಡಿಸ್ಕೊಂಡು ಹೋಗಿದ್ದಾರೆ ಬಂದು.